ಕೊಪ್ಪಳ ಜಿಲ್ಲೆಯಲ್ಲೂ ಹಲವೆಡೆ ಮಳೆ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಗಳಿಗೆ ನುಗ್ಗಿದೆ ಮಳೆ ನೀರು. ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಯಲಬುರ್ಗಾ ತಾಲೂಕಿನ ಹಿರೇಮ್ಯಾಗೇರಿಯಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರಗಳನ್ನು ತಂದೊಡ್ಡಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಯಲಬುರ್ಗಾ ತಾಲೂಕಿನ ಹಿರೇಮ್ಯಾಗೇರಿಯಲ್ಲಿ ಸಮಸ್ಯೆಗಳ ಸರಮಾಲಿನೇ ಹುಟ್ಟುಕೊಂಡಿದೆ. ಈಗ ಗ್ರಾಮದ 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಈ ಮಳೆ ನೀರನ್ನು ಹೊರಹಾಕೋಕೆ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ನಿದ್ದೆ ಬಿಟ್ಟು ಬರೀ ನೀರು ಹೊರಹಾಕೋದೇ ಕೆಲಸ ಆಗಿಬಿಟ್ಟಿದೆ ಫುಲ್ ಟೈಮ್ ಅವರಿಗೆ. ಮನೇಲಿದ್ದಂತಹ ಪಾತ್ರೆ ಪಗಡೆ ದವಸ ಧಾನ್ಯ ಎಲ್ಲ ತೆಗೆದುಕೊಂಡು ಹೋಗಿದ್ದಾವೆ. ನೀರು ಹರಿದು ಹೋಗೋಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಲ್ಲ ಪಂಚಾಯತಿಯವರು ಅನ್ನುವಂಥ ಆರೋಪ ಈಗ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಮನೆಗಳಿಗೆ ಯಾವ ರೀತಿ ನೀರು ನುಗ್ಗಿದೆ ಅಂತೇಳಿ. ಹಿರೇಮ್ಯಾಗೇರಿ ಅನ್ನುವಂಥ ಒಂದು ಗ್ರಾಮ ಇದು. ಅದರಲ್ಲೂ ಅಲ್ಲಿ ಕೆಲವೊಂದಿಷ್ಟು ಹಳೆಯ ಮನೆಗಳಿದ್ದಾವೆ, ಬೀಳುವಂಥ ಹಂತದಲ್ಲಿದ್ದಾವೆ. ಆಮೇಲೆ ನಮ್ಮ ರೈತರು ಮನೆಯಲ್ಲೇ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ಊಟ ಮಾಡಲಿಕ್ಕೆ ಅಂತ, ಬಳಸ್ಕೊಳ್ಬೇಕು ಅಂಥೇಳಿ. ಅದು ಕೂಡ ಕಂಪ್ಲೀಟಾಗಿ ತೇಲ್ಕೊಂಡು ಹೋಗ್ಬಿಟ್ಟಿದೆ. ಮತ್ತು ತಗಡು, ಅಲ್ಲಿದ್ದಂಥ ತಗಡುಗಳು ಮತ್ತು ಶೆಡ್ಗಳು ಎಲ್ಲವೂ ಕೂಡ ಧ್ವಂಸ ಆಗಿಬಿಟ್ಟಿದ್ದಾವೆ. ಕೊಪ್ಪಳದಲ್ಲೂ ಕೂಡ ಭಾರೀ ಮಳೆಯಾಗಿದೆ, ಅವಾಂತರಗಳನ್ನು ತಂದೊಡ್ಡಿದೆ. ನೀರನ್ನು ಹೊರಹಾಕಲಿಕ್ಕೆ ಕುಟುಂಬಸ್ಥರು ಪರದಾಡಿದ್ದಾರೆ. ಗ್ರಾಮ ಪಂಚಾಯಿತಿ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ನೀರು ಹರಿದು ಹೋಗಲಿಕ್ಕೆ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲ. ಅಂದರೆ ಚರಂಡಿ ಮೇನಿಲ್ಲಿ, ಅದರ ಜೊತೆಗೆ ಚರಂಡಿಯಿಂದ ಮೇನ್ ಅಥವಾ ಯಾವುದೋ ಒಂದು ಹಳ್ಳನೋ ಕೊಳ್ಳನೋ ಕೆರೆಗೆ ಹರಿದು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಪಂಚಾಯಿತಿಯವರು ಮಾಡಿಲ್ಲ ಅಂಥೇಳಿ ಈಗ ಅಲ್ಲಿನ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಹಿರೇಮ್ಯಾಗೇರಿ ಅನ್ನುವಂಥ ಗ್ರಾಮ ಕಂಪ್ಲೀಟಾಗಿ ಮುಳುಗಡೆ ಆಗಿಬಿಡುತ್ತೆ. ಈಗಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆಯನ್ನು ಆ ಭಾಗದ ಜನ ಎದುರಿಸ್ತಾ ಇದ್ದಾರೆ. ನಮಗೇನಾದರೂ ಅನುಕೂಲ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ.